ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಸದಸ್ಯರು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಐವರು ಸದಸ್ಯರನ್ನ ಒಳಗೊಂಡ ಬಿಜೆಪಿ ಸತ್ಯಶೋಧನಾ ಸಮಿತಿ ಆಗಮಿಸಿದೆ. ಸಂತ್ರಸ್ತೆಯಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ಲಾಕೆಟ್ ಚಟರ್ಜಿ, ರಂಜಿತಾ ಕೋಲಿ, ಆಶಾ ಲಕ್ರಾ, ಅಪರಾಜಿತಾ ಸಾರಂಗಿ, ಸುನಿತಾ ದುಗ್ಗಲ್ ಈ ಐವರನ್ನ ಒಳಗೊಂಡ ಬಿಜೆಪಿ ಸತ್ಯಶೋಧನಾ ಸಮಿತಿ ಇದು. ಮಹಿಳೆ ಚಿಕಿತ್ಸೆ ಪಡೆಯುತ್ತಿರುವ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಇವರು. ನಂತರ ವಂಟಮೂರಿ ಗ್ರಾಮಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಮಾಹಿತಿ ಸಂಗ್ರಹಿಸುವ ಪ್ರಯತ್ನ ಆಗಿದೆ. ಅಪರಾಜಿತಾ ಸಾರಂಗಿ, ಸುನಿತಾ ದುಗ್ಗಲ್, ಲಾಕೆಟ್ ಚಟರ್ಜಿ, ರಂಜಿತಾ ಕೋಲಿ, ಆಶಾ ಲಕ್ರಾ ಈ ಐವರನ್ನೊಳಗೊಂಡ ಸತ್ಯ ಶೋಧನಾ ಸಮಿತಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿರುವುದು. ಆ ದೃಶ್ಯಗಳನ್ನು ಗಮನಿಸುತ್ತಿದ್ದೀರಿ. ಕೇಂದ್ರದ ಒಂದು ತಂಡ ಆಗಮಿಸಿದೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ ಎಷ್ಟರ ಮಟ್ಟಿಗೆ ಈ ಘಟನೆಗೆ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಿದೆ ಅಥವಾ ಎಂಥ ದೊಡ್ಡ ಶಾಕ್ಗೆ ದೇಶವನ್ನ ಈ ಪ್ರಕರಣ ದೂಡಿತ್ತು. ಕೃತ್ಯವನ್ನ ತಡೆಯುವಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಫಲರಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮ ಆಗಿದೆ, ಅಮಾನತಾಗಿದ್ದಾರೆ ಅವರು. ಹೈಕೋರ್ಟ್ ಚಾಟಿ ಬೀಸಿದೆ. ಆ ಬಳಿಕ ಆಗಿರುವ ಕ್ರಮ ಅದು. ವಂಟಮೂರಿ ಗ್ರಾಮದಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಗೆ ತೆರಳುವ ಮುನ್ನ ಸ್ಥಳೀಯ ನಾಯಕರ ಜೊತೆಗೆ ಸಭೆ ನಡೆಸಿದ್ದಾರೆ. ಘಟನೆ ಕುರಿತು ಮಾಹಿತಿಯನ್ನ ಸ್ಥಳೀಯರಿಂದಲೂ ಕಲೆ ಹಾಕಿದ್ದಾರೆ ಅನ್ನೋದು ಮಾಹಿತಿ. ಅನೇಕ ಬಾರಿ ಈ ಸುದ್ದಿ ಹೇಳಬೇಕಾದ್ರೆ ನಿಮ್ಮ ಗಮನಕ್ಕೆ ನಾವು ತಂದಿದ್ದೀವಿ. ಸ್ಥಳೀಯರು ಯಾಕೆ ಇದನ್ನ ತಡಿಲಿಲ್ಲ? 3 ಗಂಟೆ ವಿವಸ್ತ್ರಗೊಳಿಸಿ ಅವರನ್ನ ಲೈಟ್ ಕಂಬಕ್ಕೆ ಕಟ್ ಹಾಕಿದ್ರು, ಚಿತ್ರ ಹಿಂಸೆ ಕೊಟ್ಟರು ಅನ್ನೋದಾದ್ರೆ ಗ್ರಾಮಸ್ಥರು ಏನ್ ಮಾಡ್ತಿದ್ರಪ್ಪ ಅನ್ನೋ ಪ್ರಶ್ನೆ ಕಾಡುತ್ತಲ್ವಾ? ಆ ಬಗ್ಗೆನೂ ಮಾಹಿತಿ ಕಲೆ ಹಾಕಿದ್ದಾರೆ. ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು. ಸ್ಥಳೀಯ ಬಿಜೆಪಿಯ ನಾಯಕರು, ಬೇರೆ ಬೇರೆ ನಾಯಕರು ಅವರುಗಳಿಂದ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ನಡೆದಿದೆ. ಬೆಳಗಾವಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಈ ಮಹತ್ವದ ಚರ್ಚೆ ಆಗಿದೆ. ಬಹುಶಃ ಸ್ಥಳೀಯ ನಾಯಕರಷ್ಟೇ ಅಲ್ಲ, ಸ್ಥಳೀಯ ಜನಸಾಮಾನ್ಯರಿಂದಲೂ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನ ಆಗಬೇಕಾಗಿತ್ತು. ಅದು ಕೂಡ ಆಗಿದೆ ಅಂತ ಗೊತ್ತಾಗ್ತದೆ. ಅಂದ್ರೆ ಆಸ್ಪತ್ರೆಗೆ ಭೇಟಿ ಕೊಟ್ಟರು, ಆ ಬಳಿಕ ವಂಟಮೂರಿ ಗ್ರಾಮಕ್ಕೂ ಭೇಟಿ ಕೊಟ್ಟರು ಅನ್ನೋದು ಮಾಹಿತಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಡೆಲಿನಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅತ್ಯಂತ ದುರದೃಷ್ಟಕರ ಘಟನೆ ಇದು, ಕ್ರಮ ಆಗಬೇಕು ಅಂದಿದ್ದಾರೆ. ಮಹಿಳೆಯನ್ನು ರಕ್ಷಿಸುವ ಕೆಲಸ ಈ ಸಮಾಜದಿಂದ ಆಗಬೇಕು, ಅದಾಗಿಲ್ಲ. ಇಲ್ಲಿ ಸಮಾಜ ಫೇಲ್ ಆಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಎಂಥ ಘಟನೆಯನ್ನು ಸಹಿಸೋದಿಲ್ಲ ಅನ್ನೋ ಮಾತನಾಡಿದ್ದಾರೆ. ಪ್ರಕರಣದ ಬಗ್ಗೆ ಬೆಳಗಾವಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ನಾನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ವರದಿ ಕೊಡ್ತೀನಿ, ಡೆಲಿನಾ ಅವರ ಮಾತಿದು. ಡೆಲಿನಾ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡೆಲಿನಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾಗರಿಕ ಸಮಾಜದ ಮನಸ್ಥಿತಿಯನ್ನು ಬದಲಾಯಿಸಬೇಕಾಗಿದೆ. ಇದೇ ದೊಡ್ಡ ಚಾಲೆಂಜು. What the victim has told me. The thing is that this incident is very unfortunate. It shouldn't happen again. So I want to convey the message to each and every citizen of this country to change our mindset and let this incident not to happen again in any part of my country. This is all the message that I want to tell all of you. With through you people. So far it is fine.
Our first and foremost priority is to protect and safeguard the rights of women, and whatever the crimes commits against women, we are not going to tolerate this type of crimes, which is, just because we are women, this crime should not happen to us. That's all. Yes, we are visiting the spot also, because this is a part of our inquiry. So we will visit this. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹುಡೇದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೋಟೆಲ್ನಲ್ಲಿ ನಾಯಕರ ಮೀಟಿಂಗ್ ಆಯಿತು, ಆಸ್ಪತ್ರೆಗೆ ತೆರಳಿದ್ರು, ವಂಟಮೂರಿ ಗ್ರಾಮಕ್ಕೂ ಹೋಗಿದ್ದಾರೆ ಈ ಸದಸ್ಯರು ಅನ್ನೋದು ಮಾಹಿತಿ. ಮಂಜುನಾಥ್, ಸ್ಥಳೀಯರಿಂದ ನಾಯಕರಿಂದ ಏನಾದರೂ ತೀರಾ ನಮಗೆ ಗೊತ್ತಿಲ್ಲದ ಮಾಧ್ಯಮದ ಗಮನಕ್ಕೆ ಬಾರದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದೋ, ಬೇರೆ ಏನಾದರೂ ವಿಶೇಷವಾಗಿ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗಿದೆಯಾ? ಅಂಡ್ ಏನಾಗ್ತಿದೆ ಈ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆನೂ ಅಪ್ಡೇಟ್ಸ್ ಕೊಡಿ ಮಂಜುನಾಥ್. ಅಭಿಷೇಕ್, ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಏನು ಅಂತಂದರೆ ಬಿಜೆಪಿಯ ತಂಡ ಏನು ಅಂತಂದರೆ ಈಗ ಶಶಿಕಲಾ ಜೊಲ್ಲೆ ಅವರು ಮುಂದೆ ಬರ್ತಾ ಇದ್ದಾರೆ. ಅದಾದ ಬಳಿಕ 4 ಜನ ಏನು ಅಂತಂದರೆ ಸಂಸದರು ಮತ್ತು ಒಬ್ಬರು ರಾಷ್ಟ್ರೀಯ ಕಾರ್ಯದರ್ಶಿ, ಆ ನಂತರ ಮಂಗಲ ಅಂಗಡಿಯವರು ಕೂಡ ಇದ್ದಾರೆ. ಸೊ ಈಗ ಮಹಿಳೆಯನ್ನ ವಿಚಾರಣೆ ಮಾಡಿಕೊಂಡು ಅಂದರೆ ಮಹಿಳೆಗೆ ಭೇಟಿಯಾಗಿ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರೆ 5 ಜನರ ತಂಡವನ್ನು ಸತ್ಯಶೋಧನಾ ಸಮಿತಿಯನ್ನ ಮಾಡಿದ್ರು. ಸದ್ಯ ಮಾತಾಡ್ತಾರೆ. ಸೊ ನೇರವಾಗಿ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ಅವರು ನೇರವಾಗಿ ಏನೇನು ಮಾತುಕತೆ ಆಯ್ತು ಅಂತೇಳಿ ಅವ್ರನ್ನ ಕೇಳೋಣ. ಈಗ ಅವರು ಮಾತಾಡ್ತಾ ಇದ್ದಾರೆ. इंग्लिश में हिंदी नहीं उधर से आगे उधर से सुनीता थोड़ा बड़ा कीजिए. मैडम आप आ जाओ. आप आओ मैडम, आप आओ. इनको पहले ना मैडम. 11 दिसंबर करीबन 1:30 बजे बेलगावी से करीबन 15 किलोमीटर दूर वांटामुरी गांव में दुर्भाग्यजनक घटना हुई है. और मुझे लगता है कि इस घटना के बाद सारा देश स्तब्ध है, अगर मैं कहूं तो अत्युक्ति नहीं होगी. और इसी वजह से हम सब सांसद और हमारी अन्य साथी यहां मौजूद हैं. हमें आदरणीय प्रधानमंत्री श्री नरेंद्र मोदी जी और भारतीय जनता पार्टी के राष्ट्रीय अध्यक्ष श्री जेपी नड्डा जी ने प्रेषित किया है. वो चाहते हैं ये जानना कि स्थिति यहाँ क्या है, और हम अनुसंधान करने आए हैं. हम देखना चाहते हैं कि किस परिप्रेक्ष्य में इस तरह की घटना हुई. विभत्स अगर मैं इसे कहूं तो मैं फिर से कहूंगी अत्युक्ति नहीं होगी. करीबन 1:30 बजे रात एक महिला जो असहाय हैं, अपनी बहन के साथ घर में हैं, 42 वर्ष की महिला, उन पर आक्रमण हुआ और करीबन 2.5 घंटे तक उस आक्रमण का दौर चलता रहा. निर्वस्त्र किया गया, गांव में चलाया गया, जिसे हम अंग्रेजी में कहते हैं परेड कराया गया. इलेक्ट्रिक पोल था, उससे बांधा गया. और उसके बाद दुख की बात है कि बहुत ही दर्दनाक स्थिति हुई, बहुत पीटा गया. और मैं कह दूं कि ये घटना करीबन 1-1:30 बजे रात में हुई और 3:30 बजे पुलिस पहुंची. हम सबको ज्ञात है कि वहां कोई आउटपोस्ट नहीं है, वहां पर थाना है, पुलिस थाना है. हम इमरजेंसी रेस्पॉन्स सिस्टम के विषय में भी जानते हैं. ऐसा कैसे हुआ कि करीबन 2-2.5 घंटे के बाद पुलिस वहां पहुंची? यह सबसे बड़ा प्रश्न है, जो मुझे लगता है पूरा देश इस प्रश्न का उत्तर जानना चाहता है. और आप सब जानते हैं कि यह जो गांव है, ये करीबन 10-12 किलोमीटर पुलिस स्टेशन से दूर अवस्थित है. तो पहली बात, पुलिस स्टेशन से अगर इमरजेंसी रेस्पॉन्स सिस्टम है तो तुरंत वहां पहुंचना चाहिए था. 10-15 मिनट लगते, गाड़ी उठा के पुलिस वाले आते, वहां नहीं आए. एक
दूसरा मैं कह दूं, जो इंस्पेक्टर साहब थे, जो उस पुलिस स्टेशन के थाना अधिकारी, वो नहीं आए। उन्होंने इस घटना को छोटा समझा और उन्होंने अपने सबऑर्डिनेट्स को वहां भेजा और सुबह 8 बजे वो वहां पहुंचे। आश्चर्य की बात है कि थाना अधिकारी इतने कैलस कैसे हो सकते हैं, इतने इंडिफरेंट कैसे हो सकते हैं। कहीं ना कहीं मुझे लगता है, और हम सब सांसदों को लगता है, हम सब जो आए हैं दिल्ली से, हम सब को यह प्रतीत होता है कि लॉ एंड ऑर्डर मशीनरी हैज कंप्लीटली फेल्ड इन द स्टेट ऑफ कर्नाटका। ये जो कानून व्यवस्था है चरमरा गई है कांग्रेस के सरकार में, और इसी वजह से ये जो थाना अधिकारी है ये रात में वहां नहीं पहुंच पाए। उन्हें लगा ये छोटी घटना है। तो ये कांग्रेस सरकार की मानसिकता को दर्शाता है। ये जो इंडिफरेंस है ये कांग्रेस सरकार की मानसिकता को दर्शाता है। और आप सबको मैं बताना चाहती हूं, मैंने कुछ कागज देखे, सबसे बातचीत की। पिछले साल करीबन 43,000 क्रिमिनल केस कर्नाटक में रजिस्टर्ड हुए हैं। पिछले साल कांग्रेस की सरकार के समय में 43,000 क्रिमिनल केसेस हैव बीन रजिस्टर्ड इन डिफरेंट पुलिस स्टेशंस। बंधुगण, ये बहुत बड़ी संख्या है। तो कहीं ना कहीं लगता है कि ये जो एक जो वातावरण है ये नकारात्मक वातावरण है। कानून व्यवस्था चरमरा चुकी है और यहाँ पर हमारी जो आदिवासी बहन है या आदिवासी समाज के लोग हैं। ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್ ನಿಖರ ಜನಪರ.